ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ನಾನು ಇವತ್ತೊಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು ಒಂದು ಬಟ್ಟೆಗೆ ಲಾಕ್ ಮಾಡಾದಮೇಲೆ 2 ಚೈನ್ನ ಹಾಕಿ 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇಲ್ಲಿಂದ ನಾನು 9 ಚೈನ್ನ ಹಾಕ್ತಾ ಇದ್ದೀನಿ ನೋಡಿ. 3 4 5 6 7 8 9 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗಿಟ್ಟು, ಅಂದರೆ 2 ಚೈನ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾನಲ್ಲಿ 2 ಚೈನ್ನ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಇಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆನ ಉಲ್ಟಾ ಮಾಡಿಕೊಂಡು, ಅಂದರೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಾನೇನು 9 ಚೈನ್ ಹಾಕಿದ್ದೆ ಅದರೊಳಗಡೆ ಹೋಗಿ ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಸೂಜಿ ಮೇಲೆ 3 ದಾರ ಇರುತ್ತೆ. ಸೊ 2 ದಾರ ಸೇರಿ 1, 2 ದಾರ ಸೇರಿ 1, ಒಟ್ಟು ನಾನು ಆ 9 ಚೈನ್ ಗ್ಯಾಪ್ ಒಳಗಡೆ 13 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಟೋಟಲ್ಲು 13 ಡಬಲ್ ಕ್ರೋಶನ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಕುಚ್ಚು ಇಷ್ಟ ಇಲ್ಲ, ಬೀಡ್ಸ್ ಹಾಕೋದು ಇಷ್ಟ ಇಲ್ಲ ಅಂತ ಹೇಳ್ತೀರೋ ಅವರುಗಳು ಈ ಥರ ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗೂ ಕಾಣಿಸುತ್ತೆ. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ಚಾರ್ಜಸ್ ಬಂದು 500 ಆರ್ 650 ಚಾರ್ಜಸ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಗ್ರ್ಯಾಂಡಾಗೂ ಕಾಣಿಸುತ್ತೆ. ನೋ ಬೀಡ್ಸ್ ನೋ ಕುಚ್ಚು, ಚೆನ್ನಾಗಿ ಬರುತ್ತೆ. ಅಂದರೆ ಯಾರಿಗೆ ಬೀಡ್ಸು ಇಷ್ಟ ಇಲ್ಲ, ಕುಚ್ಚು ಇಷ್ಟ ಇಲ್ಲ, ಫುಲ್ ಪ್ಲೇನ್ ಬರಬೇಕು ಅಂತೀರ ಅವ್ರು ಟ್ರೈ ಮಾಡ್ಬೋದು. ನೋಡಿ 13 ಡಬಲ್ ಕ್ರೋಶ ಮಾಡಿ ನಾನೇನು 2 ಚೈನ್ನ ಹಾಕಿದ್ದೆ ಅಲ್ಲಿ ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿ, ನಾನಿಲ್ಲಿ ಡಬಲ್ ಕ್ರೋಶ ಏನು ಮಾಡಿದ್ದೆ ನೋಡಿ ಅದರೊಳಗಡೆ ನಾನು 6 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅಂದರೆ ಡಬಲ್ ಕ್ರೋಶ ಮಾಡಿದಾಗ ಈ ಥರ ಗ್ಯಾಪ್ ಇರುತ್ತಲ್ಲ, ಮೇಲೆ ಹೋಲ್ ಕಾಣಿಸುತ್ತಲ್ಲ, ಅದರೊಳಗಡೆ 6 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ ಗ್ಯಾಪು? ಅದರೊಳಗಡೆ ಹೋಗಿ ದಾರ ಮೇಲೆ ತಂದು 2 ದಾರ ಸೇರಿ 1 ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ನಾನು 6 ಸಿಂಗಲ್ ಕ್ರೋಶ ಮಾಡಿ 3 ಚೈನ್ನ ಹಾಕಿ ನಾನು ಏನಲ್ಲಿ ಲಾಕ್ ಮಾಡಿದ್ದೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಒಂದು ಸ್ಮಾಲ್ ಬೀಡ್ಸ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ವಿತ್ ಬೀಡ್ಸ್ ವಿತೌಟ್ ಬೀಡ್ಸ್ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರ ಮೇಲೆ ಸಿಂಗಲ್ ಕ್ರೋಶ ಏನು ಮಾಡ್ತಿದ್ದೀವಲ್ಲ ಅಲ್ಲಿ ನಾನು ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಅದು ಮುಂದೆ ಹಾಕಿದ್ದೀನಿ ನೋಡಿ. ಬೀಡ್ ಬೇಡ ಅಂತ ಹೇಳಿದ್ರೆ ಈ ಥರ 3 ಚೈನ್ನ ಹಾಕಿ ನಾವೇನು ಫಸ್ಟು ಒಂದು ಸಿಂಗಲ್ ಕ್ರೋಶ ಮಾಡಿದ್ದೆ 6 ಅದರೊಳಗಡೆ ಲಾಕ್ ಮಾಡೋದು. ಮತ್ತೆ ಹೋಗಿ ಅದಾದಮೇಲೆ ಮತ್ತೆ 6 ಸಿಂಗಲ್ ಕ್ರೋಶ ಬರುತ್ತೆ ಮುಂದೆ ನೋಡಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನು ಎಲ್ಲಿ ಲಾಕ್ ಮಾಡಿದ್ದೆ ಅಲ್ಲಿ ಪಕ್ಕನೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 2 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ದಾರನ ಸ್ವಲ್ಪ ಮೇಲೆ ತಂದು ನಾನಿಲ್ಲಿ ಗಂಟು ಹಾಕೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು 2 ಕಲರ್ಸಲ್ಲಿ ಕ್ರೋಶ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ದಾರನ ಈ ಥರ ಒಂದು ಸ್ಮಾಲ್ ಗಂಟು ಹಾಕ್ಕೊಂಡು ಈ ಥರ ಗಂಟು ಹಾಕ್ಕೊಂಡು ಆ ದಾರನ ನಾವು ಹಾಗೆ ಬಿಡಬೇಕು ನೋಡಿ. ಈ ಥರ ಬರುತ್ತೆ. ಇವಾಗ ಮತ್ತೆ ಬೇರೆ ಕಲರ್ ನಾನು ನೆಕ್ಸ್ಟ್ ಒಂದು ಕಲರ್ ತೊಗೊಂಡಿದ್ದೀನಿ ಅನ್ನಲ್ಲ, ಅದನ್ನು ಫ್ರಂಟೇ ಇಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ದಾರ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೋಬಾರ್ದು, ಫ್ರಂಟೇ ಇಟ್ಕೊಂಡು 2 ಚೈನ್ ಗ್ಯಾಪ್ ಒಳಗಡೆ ಅದನ್ನು ಲಾಕ್ ಮಾಡಿ ಅಲ್ಲಿ 2 ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಲಾಕ್ ಮಾಡಿಕೊಂಡು 2 ಚೈನ್ನಾಗಿ ದಾರಾನ ಲಾಕ್ ಮಾಡಿ
2 ಚೈನ್ನ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಸೇಮ್ 9 ಚೈನ್ನ ಹಾಕಿ 9 ಚೈನ್ಗಳನ್ನ ಹಾಕಿ ಅದು ಎಲ್ಲೂ ಬರುತ್ತೋ ಅಲ್ಲಿಗೆ ನೋಡಿ ಸೇಮ್ 2 ಚೈನ್ ಒಳಗಡೆ ಆದಂಗೆ ಲಾಕ್ ಮಾಡ್ಕೋಬೇಕು. ನಾವೇನೀಗ ಕ್ರೋಶ ವರ್ಕ್ ಮಾಡಿ ಬಿಟ್ಟಿದ್ದೀನಿ ದಾರ ಅದನ್ನು ಒಳಗಡೆ ಮಾಡಿ ಲಾಕ್ ಮಾಡ್ಕೊಳ್ಳಿ. ಅದನ್ನು ಈ ಥರ ಹಿಂದೆ ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ವರ್ಕ್ ಮಾಡೋದು. ಸೊ ಹಾಗಾಗಿ ಈ ಥರ ದಾರನ ಮುಂದೆ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕಿ 1 2 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ಬಟ್ಟೆ ಮೇಲೆ ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ಚೆನ್ನಾಗಿ ಬರುತ್ತೆ ನೋಡಿ. ಬಟ್ಟೆನ ಉಲ್ಟಾ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1 2 ದಾರ ಸೇರಿ 1 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 9 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ 2 ದಾರ ಸೇರಿ 1 2 ದಾರ ಸೇರಿ 1 ಮಾಡ್ತಾಯಿದ್ದೀನಿ. ಇಲ್ಲೂ ಸೇಮ್ 13 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ಈ ಡಿಸೈನ್ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಡಬಲ್ ಕ್ರೋಶ ಮಾಡ್ತಾ ಬರ್ತಿದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1 2 ದಾರ ಸೇರಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ಚೈನ್ ಸೇರಿ ಒಂದು ಸಲ 2 ದಾರ ಸೇರಿ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಏನು 3 ದಾರ ಇರುತ್ತೋ ಆ 3 ದಾರದಲ್ಲಿ 2 ದಾರ ಸೇರಿ ಒಂದು ಸಲ 2 ದಾರ ಸೇರಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಅದನ್ನು ನಾವು ಡಬಲ್ ಕ್ರೋಶ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೀವು ಇಲ್ಲಿ ಬೇಕಿದ್ದರೆ ಟ್ರಿಪಲ್ ಕ್ರೋಶನೂ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅದು. ಇದು ಸ್ವಲ್ಪ ಮೀಡಿಯಮ್ ಸೈಜ್ ಬಂದಿದೆ. ಡಬಲ್ ಕ್ರೋಶನೇ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ 13 ಡಬಲ್ ಕ್ರೋಶ ಆದಮೇಲೆ ನಾನೇನಿಲ್ಲಿ 2 ಚೈನ್ ಹಾಕಿದ್ದೆ ಅದರೊಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ಸೇಮ್ ಇಲ್ಲೂ ನಾನೇನು ಡಬಲ್ ಕ್ರೋಶ ಮಾಡಿದ್ದೆ ನೋಡಿ ಆ ಹೋಲ್ ಇದೆಯಲ್ಲ ಅದರೊಳಗಡೆ ನಾನು 6 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅಂದರೆ ಈ ಕಡೆ 6 ಸಿಂಗಲ್ ಕ್ರೋಶ, ಆ ಕಡೆ 6 ಸಿಂಗಲ್ ಕ್ರೋಶ, ಮಧ್ಯದಲ್ಲಿ ಅದೇ 3 ಚೈನ್ನ ಹಾಕಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡೋದು. ಮತ್ತು ನೆಕ್ಸ್ಟ್ ಹೋಲ್ ಒಳಗಡೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ 1 ದಾರ ಮಾಡ್ತಾಯಿದ್ದೀನಿ. ಮತ್ತು ಸೇಮ್ ಆ ಹೋಲ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡಿ 3 ಚೈನ್ನ ಹಾಕಿ ಅದೇ ಗ್ಯಾಪ್ ಒಳಗಡೆ ನಾನೇನು ಸಿಂಗಲ್ ಕ್ರೋಶ ಮಾಡಿದ್ದೆ ನೋಡಿ ಮತ್ತೆ ಅಲ್ಲೇ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಆ ಹೋಲಲ್ಲೇ ಸಿಂಗಲ್ ಕ್ರೋಶ ಮಾಡಿಕೊಂಡು ಪಕ್ಕ ಮತ್ತು ಪಕ್ಕ ಏನಿದೆ ಹೋಲ್ಸು ಅಲ್ಲಿ ಮತ್ತೆ ನಾನು 6 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇದು 3 4 ಮತ್ತು ಸಿಂಗಲ್ ಕ್ರೋಶ ನೋಡಿ. ದಾರ ಮಿಸ್ ಆಗುತ್ತೆ, ನೋಡಿಕೊಂಡು ಹೇಳ್ಕೊಳ್ಳಿ ದಾರನ. 5 6 ಸಿಂಗಲ್ ಕ್ರೋಶ ಮಾಡಿ ಅದು ಡಿಸೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ, ಅಂದರೆ ಏನು ಫಸ್ಟ್ ಲಾಕ್ ಮಾಡಿದ್ದೆ ನೋಡಿ ಅದ್ರ ಪಕ್ಕನೇ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು 2 ಚೈನ್ ಹಾಕಿ 1 2 ಚೈನ್ನ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಇದನ್ನು ಅದೇ ಥರ ದಾರನ ಮೇಲೆ ತಂದು ಒಂದು ಗಂಟು ಹಾಕ್ತಾಯಿದ್ದೀನಿ, ಅಂದರೆ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಗಂಟು ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಇದೇ ಥರ ಮಾಡಬೇಕು. ಫಸ್ಟೇ ಒಂದು ಕಲರ್ ಹಾಕ್ಕೊಂಡೋಗಿ ನೆಕ್ಸ್ಟ್ ಒಂದು ಕಲರ್ ಹಾಕ್ತೀನಿ ಅಂದರೆ ಅದಾಗಲ್ಲ. ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡಬೇಕು. ನಾನಿಲ್ಲಿ ಏನು 2 ಚೈನ್ ಹಾಕಿದ್ದೆ ಆರೆಂಜ್ ಕಲರಲ್ಲಿ ಫಸ್ಟು
ಆ 2 ಚೈನ್ ಹಾಕಕ್ಕೆ ಹೋಗಿಲ್ಲ. 2 ಚೈನ್ ಆಲ್ರೆಡಿ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ. ಮತ್ತು ನೆಕ್ಸ್ಟ್ ಇಲ್ಲಿ 9 ಚೈನ್ನ ಹಾಕಿ ಈ ಥರ ದಾರನ ಒಳಗಡೆ ಮಾಡಿಕೊಂಡು ನಾನೇನಲ್ಲಿ ಗ್ರೀನ್ ಲಾಕ್ ಮಾಡಿದ್ದೆ ನೋಡಿ, ಅದ್ರ ಪಕ್ಕನೇ ಇದು ಲಾಕ್ ಬರುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ನ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಬಟ್ಟೆ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಸೇಮ್ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ಸೇರ್ ಒಂದು ಸಲ, 2 ದಾರ ಸೇರಿ ಒಂದು ಸಲ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೇಮ್ ಒಂದು ಹಾರ್ಚನ್ನು ನಾನು ಏನಾಗಿ ತೋರಿಸಿದ್ದೆ ಸೇಮ್ ಅದೇ ಥರ ಒಂದೊಂದನ್ನೇ ಹಾಕಿ ಇದನ್ನು ಡಿಸೈನ್ ಕ್ರೋಶಾ ವರ್ಕ್ ಮಾಡಬೇಕು. ಫಸ್ಟು ನಾನು ಆರೆಂಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ನೆಕ್ಸ್ಟ್ ನಾನು ಗ್ರೀನ್ ಮಾಡ್ತೀನಿ ವರ್ಕ್ನ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬರಲ್ಲ, ಅದು ಡಿಸೈನ್ ಹೊರಟೋಗ್ಬಿಡುತ್ತೆ. ನಾನಿಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡಬೇಕು. ಫಸ್ಟು ನಾನು ಆರೆಂಜಲ್ಲಿ ಹಾರ್ಚ್ ಮಾಡಿ ತೋರಿಸ್ದೆ ಸ್ಟಾರ್ಟಿಂಗು, ನೆಕ್ಸ್ಟು ಅದನ್ನು ಗಂಟಾಕಿ ಗ್ರೀನ್ ಕಲರಲ್ಲಿ ಒಂದು ಹಾರ್ಚ್ ಮಾಡಿ ತೋರಿಸ್ದೆ. ನೆಕ್ಸ್ಟ್ ನಾನು ಏನಿಲ್ಲಿ ಆರೆಂಜ್ ಕಲರ್ ದಾರ ಗಂಟಾಕಿದ್ದೆ ನೋಡಿ, ಅದನ್ನು ಈ ಥರ ಹೇಳಿದ್ರೆ ಬಂದುಬಿಡುತ್ತೆ ಅದನ್ನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಒಂದು ಹಾರ್ಚ್ ಆದಮೇಲೆ ಮತ್ತೆ ನೆಕ್ಸ್ಟ್ ಗ್ರೀನೇ ಬರುತ್ತೆ. ಆರೆಂಜ್ ಒಂದು, ಗ್ರೀನ್ ಒಂದು, ಆರೆಂಜ್ ಒಂದು, ಗ್ರೀನ್ ಒಂದು, ಈ ಥರ ಹಾಕೊಂಡೋದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಈ ಥರ ನನಗೆ ರಿಸ್ಕೇ ಬೇಡ, ನಾನು ಫಸ್ಟ್ ಹಾಕೊಂಡು ಹೋಗ್ಬಿಡ್ತೀನಿ ಆರೆಂಜು, ನೆಕ್ಸ್ಟ್ ಗ್ರೀನ್ ಹಾಕೊಂಡು ಹೋಗ್ತೀನಿ, ಇಲ್ಲ ಫಸ್ಟೇ ಗ್ರೀನ್ ಹಾಕೊಂಡೋಗಿ ನೆಕ್ಸ್ಟ್ ನಾನು ಆರೆಂಜ್ ಹಾಕ್ತೀನಿ ಅಂತ ಹೇಳಿದ್ರೆ, ಅಂದರೆ ನೀವು ಯಾವ ಥರ ಕಲರ್ಸ್ನ ಕಾಂಬಿನೇಷನ್ ಮಾಡಿ ತೊಗೊತಿರೋ ಸ್ಯಾರಿ ನೋಡಿ, ಆ ಥರ ಆಗಲ್ಲ, ಒಂದೊಂದನ್ನೇ ಹಾಕಬೇಕು. ಇದೊಂದು ಹಾಕಿದ್ರೆ ನೆಕ್ಸ್ಟ್ ಯಾವ ಕಲರ್ ದಾರ ತೊಗೊಂಡಿದ್ದೀವೋ ಅದೊಂದು ಹಾಕಬೇಕು. ಆ ಥರ ಹಾಕಿದ್ರೇ ಇದು ಡಿಸೈನ್ ತುಂಬ ಚೆನ್ನಾಗಿ ಬರೋದು. ಅದೆಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ, ಅಂದರೆ 2 ಚೈನ್ ಹಾಕಿದ್ದೀನಲ್ವ ಅದರೊಳಗಡೆ ಹೋಗಿ ಲಾಕ್ ಮಾಡಿ ಬಟ್ಟೆನ ಸೀದಾ ಮಾಡಿಕೊಂಡು ಮತ್ತು ನಾನಿಲ್ಲಿ 6 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ಮಾಲ್ ಬೀಟ್ ಹಾಕಿ ತೋರಿಸಿದ್ದೀನಿ. ಏನಪ್ಪ ಅಂದರೆ 6 ಸಿಂಗಲ್ ಕ್ರೋಶ ಆದಮೇಲೆ ನಾನೇನು 3 ಚೈನ್ನ ಹಾಕಿ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ತಿದ್ದೆ ನೋಡಿ, ಅಲ್ಲಿ ನಾನು ಒಂದು ಸ್ಮಾಲ್ ಬೀಡನ್ನ ಹಾಕಿ ತೋರಿಸಿದ್ದೀನಿ. ನೀವು ಪ್ಲೇನ್ ಬೇಕಿದ್ದರೆ ಪ್ಲೇನ್ ಮಾಡ್ಬೋದು, ಇಲ್ಲ ಬೀಡ್ಸ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಡಿಸೈನ್ನ ಹಾಕೋಬೋದು. 6 ಸಿಂಗಲ್ ಕ್ರೋಶ ಆದಮೇಲೆ ನಾನು ಇವಾಗ ಒಂದು ಚೈನ್ನ ಹಾಕಿ ದಾರನ ಮೇಲೆ ತಂದು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ನಾನೆಲ್ಲಿ ಸಿಂಗಲ್ ಕ್ರೋಶ 6 ಸಿಂಗಲ್ ಕ್ರೋಶ ಮಾಡಿದ್ದೆ ನೋಡಿ, ಅದರೊಳಗಡೆ ಸೇಮ್ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಪಕ್ಕ ಏನು ಹೋಲ್ಸಿದೆ ಅದರೊಳಗಡೆ ಸೇಮ್ ಸಿಂಗಲ್ ಕ್ರೋಶ, ಆ ಕಡೆ 6 ಸಿಂಗಲ್ ಕ್ರೋಶ, ಈ ಕಡೆ 6 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಡಿಸೈನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ಲಾಕ್ ಆದಮೇಲೆ 2 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ದಾರ ಮೇಲೆ ತಂದು ಮತ್ತೆ ಗಂಟು ಹಾಕೋಬೇಕು. ಒಂದು ಗಂಟು ಹಾಕ್ಕೊಂಡು ನೆಕ್ಸ್ಟ್ ಒಂದು ಕಲರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಗ್ರೀನ್ ಏನು ಹಾಕಿದ್ದೆ ನೋಡಿ ಅದನ್ನು ದಾರ ಬಿಡಿಸ್ಕೊಂಡು ನೋಡಿ, ಆ ದಾರ ಬಿಡಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಅಂದರೆ ಆವಾಗ ನಾನು ಏನು ಹಾರ್ಚ್ ಮಾಡಿ ಲಾಕ್ ಮಾಡಿದ್ದೆ ಆವಾಗಲೇ 2 ಚೈನ್ನ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಇಲ್ಲಿ ಡೈರೆಕ್ಟ್ 9 ಚೈನ್ನ ಹಾಕಿ ದಾರನ ಒಳಗಡೆ ಮಾಡಿಕೊಂಡು ಆರೆಂಜ್ ಕಲರ್ ದಾರನ ಒಳಗಡೆ ಮಾಡ್ಕೊಂಡು ಲಾಕ್ ಮಾಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಲ್ಲೇ ಬರುತ್ತೆ 9 ಚೈನ್ ಗ್ಯಾಪು, ಅಂದರೆ ಸ್ವಲ್ಪ ಒಳಗಡೆ ಆದಂಗೆ ಬರುತ್ತೆ, ಪಕ್ಕನೇ ಬರುತ್ತೆ ಇದು ಲಾಕ್ಸ್ಗಳು. ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ನ ಹಾಕಿ ಬಟ್ಟೆ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶ ವರ್ಕ್ನ ಮಾಡ್ಕೋಬೇಕು. ಇಲ್ಲೂ ಸೇಮ್ 13 ಡಬಲ್ ಕ್ರೋಶ ವರ್ಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಅಂದರೆ ನಮ್ಮದು ಮನೆ ಬಂದು ರೋಡ್ ಪಕ್ಕನೇ, ವೆಹಿಕಲ್ ಸೌಂಡ್ ಎಲ್ಲ ಸ್ವಲ್ಪ
ಡಿಸ್ಟರ್ಬ್ ಮಾಡ್ತಿದೆ. ಏನು ಈ ಥರ ಎಲ್ಲಿ ಕೂತ್ಕೊಂಡು ಇವರು ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ, ಸೌಂಡ್ ಪೀ ಕೀ ಅಂತೆಲ್ಲ ಬರ್ತಿದೆಯಲ್ಲ ಅಂತ ಅಂದ್ಕೋಬೇಡಿ. ಅದು ವೆಹಿಕಲ್ಸ್ ಯಾವಾಗಲೂ ಎನಿ ಟೈಮ್ ನಮ್ಮ ಮನೆ ಮುಂದೆ ಓಡಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ತಿಳಿಸಿದೆ ಅಷ್ಟೇ. ಇಲ್ಲಿನೂ ಸೇಮ್ 13 ಡಬಲ್ ಕ್ರೋಶಾ ವರ್ಕ್ನ ಮಾಡ್ಕೋತಾ ಇದ್ದೀನಿ. ಇದು ಒಬ್ಬರು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೆ ನಾನು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಿಮಗೂ ಈ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಆಯಿತು ದಾರ ಇಲ್ಲಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ 2 ದಾರ ಸೇರೊಂದು 2 ದಾರ ಸೇರೊಂದು ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರೊಂದು ಸಲ 2 ದಾರ ಸೇರೊಂದು ಸಲ ಡಬಲ್ ಕ್ರೋಶನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರೊಂದು ಸಲ 2 ದಾರ ಸೇರೊಂದು ಸಲ ಲಾಕ್ ಮಾಡ್ಕೊಬೇಕು. ಇವಾಗ ಅದು ನೋಡಿ 2 ಚೈನ್ ಗ್ಯಾಪ್ ಒಳಗೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶಾ ಮಾಡಿಕೊಂಡು 13 ಆದಮೇಲೆ ನಾನೇನು 2 ಚೈನ್ ಹಾಕಿದ್ದೆ ಆ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿ ಆ ಡಬಲ್ ಕ್ರೋಶಾ ಹೋಲ್ಸ್ ಏನಿದೆ ಅಲ್ಲಿ ನಾನು ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮಗೆ ಈ ಥರ ಸೈಡಲ್ಲಿ ಹೆಡ್ಜಲ್ಲಿ ಹೋಲ್ಸ್ಗಳು ಕಾಣಿಸುತ್ತಲ್ವ. ಸೊ ಅದರೊಳಗಡೆ ಹೋಗಿ ಈ ಥರ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋದು. ಆ ಹೋಲ್ ಒಳಗಡೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು ಸಲ ಮಾಡಿದ್ರೆ ಅದೇ ಸಿಂಗಲ್ ಕ್ರೋಶಾ. ಮತ್ತು ಒಂದು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ನೆಕ್ಸ್ಟ್ ಆ ಹೋಲ್ ಒಳಗಡೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಪಕ್ಕ ಏನಿದೆ ಹೋಲ್ಸು ಅಲ್ಲಿ ಮತ್ತೆ 6 ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತ ಅಂದರೆ ಸಖತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಲೇಬೇಕು ನೀವು. ಪ್ಲೀಸ್, ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲಾಸ್ಟಲ್ಲಿ ಮತ್ತೆ ಸೇಮ್ 2 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ದಾರನ ಕಟ್ ಮಾಡ್ತಾಯಿದ್ದೀನಿ, ಅಂದರೆ ಥ್ರೆಡ್ನ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.